ಬೆಂಗಳೂರಿನಲ್ಲಿ ಮತ್ತೆ ಉದ್ಭವವಾಗುತ್ತಾ ಕಸದ ಸಮಸ್ಯೆ ಎನ್ನುವಂತಾಗ್ಬಿಟ್ಟಿದೆ. ಗ್ರಾಮದ ಅಭಿವೃದ್ಧಿ ಹಣ ಬಿಡುಗಡೆ ಮಾಡದ ಹಿನ್ನೆಲೆ ಬೆಳ್ಳಹಳ್ಳಿ ಡಂಪಿಂಗ್ ಯಾರ್ಡ್ಗೆ ಕಸ ವಿಲೇವಾರಿ ಸ್ಥಗಿತವಾಗ್ಬಿಟ್ಟಿದೆ. ಡಂಪಿಂಗ್ಗೆ ಹೋದ ಲಾರಿಗಳಿಗೆ ಬೆಳ್ಳಹಳ್ಳಿಯಲ್ಲೇ ಅಡ್ಡಿ ಮಾಡಲಾಗಿದೆ. ಸಾಲುಗಟ್ಟಿ ನಿಂತಿರುವ 180ಕ್ಕೂ ಹೆಚ್ಚು ಕಸದ ಲಾರಿಗಳು. ಇನ್ನು 2 ವರ್ಷಗಳಿಂದ ಹಣ ಬಿಡುಗಡೆಯಾಗದ ಆರೋಪ. ಹೀಗಾಗಿ ಕಸ ವಿಲೇವಾರಿಗೆ ಸ್ಥಳೀಯರಿಂದ ಆಕ್ರೋಶ ಹೆಚ್ಚಾಗಿರುವಂಥದ್ದು. ಕಸ ವಿಲೇವಾರಿಗೆ ಘನತ್ಯಾಜ್ಯ ನಿರ್ವಹಣಾ ಘಟಕದ ಜೊತೆಗೆ ಒಡಂಬಡಿಕೆ. ಕಸ ವಿಲೇವಾರಿಯಾದಾಗಿನಿಂದ ಸಾಂಕ್ರಾಮಿಕ ರೋಗಗಳು ಹರಡಲಿಕ್ಕೆ. ಯಾಕಂತ ಹೇಳಿದ್ರೆ ಕಸ ವಿಲೇವಾರಿ ಆಗ್ಲೇ ಇಲ್ಲ ಅಂದ್ರೆ ಸಹಜವಾಗಿ ಇವೆಲ್ಲವೂ ಕೂಡ ಡಿಕಂಪೋಸ್ಡ್ ಆಗುತ್ತೆ. ಇದರಿಂದ ಸಾಂಕ್ರಾಮಿಕ ರೋಗಗಳ ಭೀತಿ ಕೂಡ ಹೆಚ್ಚಾಗ್ತಾ ಇದೆ. ಸ್ಥಳೀಯ ಪ್ರದೇಶಗಳಲ್ಲಿ ರಸ್ತೆಗಳು ಹಾಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇವುಗಳ ನಿರ್ವಹಣೆಗೆ ಹೆಚ್ಚುವರಿ ಹಣ ಬಿಡುಗಡೆಗೆ ಇದೀಗ ಒತ್ತಾಯದ ಕೂಗು ಕೇಳಿ ಬರ್ತಾ ಇದೆ. ಘನತ್ಯಾಜ್ಯ ಘಟಕದಿಂದ ಸ್ಥಳೀಯ ಪ್ರದೇಶಕ್ಕೆ ಹಣ ಬಿಡುಗಡೆಗೆ ಒತ್ತಾಯದ ಕೂಗು ಕೇಳಿ ಬರ್ತಾ ಇದೆ. ಆದರೆ ಇದುವರೆಗೂ ಮಾತ್ರ ಯಾವುದೇ ಕಾರಣಕ್ಕೂ ಹಣ ಬಿಡುಗಡೆಯಾಗಿಲ್ಲ. ಈ ಹಿನ್ನೆಲೆ ಹಣ ಬಿಡುಗಡೆಯಾಗುವವರೆಗೂ ಕಸ ವಿಲೇವಾರಿಗೆ ಬಿಡಲ್ಲ ಅಂತ ಅಲ್ಲಿನ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗಾದ್ರೆ ಇನ್ನು ಮುಂದೆ ಮತ್ತೆ ಉದ್ಭವವಾಗುತ್ತಾ ಕಸದ ಸಮಸ್ಯೆ ಎನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಕಸ ವಿಲೇವಾರಿ ಆಗಬೇಕು, ಕಸ ಹೀಗೆ ಇದು ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಹಲವಾರು ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳುತ್ತೆ. ಆದರೆ ಮತ್ತೊಂದು ಕಡೆ ಈ ರೀತಿಯಾದಂತಹ ಎಡವಟ್ಟುಗಳಿಂದ ಕಸದ ಸಮಸ್ಯೆ ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಮತ್ತಷ್ಟು ಉಲ್ಬಣವಾಗುವಂಥ ಸಾಧ್ಯತೆ ಇದೆ. ಗ್ರಾಮದ ಅಭಿವೃದ್ಧಿ ಹಣವನ್ನ ಬಿಡುಗಡೆ ಮಾಡದ ಹಿನ್ನೆಲೆ ಬೆಳ್ಳಹಳ್ಳಿ ಡಂಪಿಂಗ್ ಯಾರ್ಡ್ಗಳಿಗೆ ಕಸ ವಿಲೇವಾರಿಯನ್ನ ಸ್ಥಗಿತ ಮಾಡಲಾಗಿದೆ. ಡಂಪಿಂಗ್ಗೆ ಹೋದ ಲಾರಿಗಳಿಗೆ ಬೆಳ್ಳಹಳ್ಳಿಯಲ್ಲಿ ಅಡ್ಡಗಟ್ಟಿ ಸಾಲು ನಿಂತಿದೆ 180ಕ್ಕೂ ಹೆಚ್ಚು ಕಸದ ಲಾರಿಗಳು. ಹಾಗಾದ್ರೆ 180ಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿದ್ರೆ ಎಷ್ಟರ ಮಟ್ಟಿಗೆ ಕಸ ಇರುತ್ತೆ ಅನ್ನೋದನ್ನ ಕೇವಲ ಅಂದಾಜು ಮಾಡಿಬಿಟ್ರೆ ಗೊತ್ತಾಗುತ್ತೆ. ಈ ಒಂದು ವಿಲೇವಾರಿಗೆ ಆನ್ ಟೈಮ್ಗೆ ಅವಕಾಶ ಸಿಕ್ಕಲಿಲ್ಲ ಅಂದ್ರೆ ಸಹಜವಾಗಿ ಸಾಂಕ್ರಾಮಿಕ ಭೀತಿಗಳು ಹರಡುವ ಚಾನ್ಸಸ್ ಬಹಳಷ್ಟಿದೆ. 2 ವರ್ಷಗಳಿಂದ ಎರಡು ವರ್ಷಗಳಿಂದ ಹಣ ಬಿಡುಗಡೆ ಆಗದ ಆರೋಪ ಈಗ ಕೇಳಿ ಬರ್ತಾ ಇರೋದು. ಹೀಗಾಗಿ ಕಸ ವಿಲೇವಾರಿಗೆ ಸ್ಥಳೀಯರಿಂದ ಹೆಚ್ಚಿದೆ ಆಕ್ರೋಶ. ಸಹಜವಾಗಿ ಯಾರಿರ್ತಾರೆ ಅಲ್ಲಿ ಸುತ್ತಮುತ್ತ ಇರೋದಕ್ಕಾಗತ್ತ, ಬಹಳಷ್ಟು ಸ್ಮೆಲ್ ಇರುತ್ತೆ. ಜೊತೆಗೆ ಅದರಿಂದ ನೊಣಗಳು ಮತ್ತೊಂದು ಹುಳಗಳು ಉತ್ಪತ್ತಿಯಾದರೆ ಸಾಂಕ್ರಾಮಿಕ ರೋಗ ಸಹಜವಾಗಿ ಹರಡುತ್ತಲ್ವಾ. ಈ ವಿಚಾರಕ್ಕೆ ಸ್ಥಳೀಯರಿಂದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಘನತ್ಯಾಜ್ಯ ನಿರ್ವಹಣಾ ಘಟಕದ ಜೊತೆಗೆ ಒಡಂಬಡಿಕೆ. ಕಸ ವಿಲೇವಾರಿಯಿಂದ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ. ಸ್ಥಳೀಯ ಪ್ರದೇಶಗಳಲ್ಲಿ ರಸ್ತೆಗಳು ಹಾಳಾಗುವಂತಹ ಸಾಧ್ಯತೆ ಇರೋದ್ರಿಂದ ಇವುಗಳ ನಿರ್ವಹಣೆಗೆ ಹೆಚ್ಚುವರಿ ಹಣ ಬಿಡುಗಡೆ ಮಾಡಲೇಬೇಕು ಅನ್ನುವಂತಹ ಒತ್ತಾಯದ ಕೂಗು ಕೇಳಿ ಬರ್ತಾ ಇದೆ.